ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ತಾಲೂಕಿನ ತಟ್ಟವಾಳು ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ, ಶ್ರೀ ಮಾರಮ್ಮಾದೇವಿ, ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ. ಗ್ರಾಮದಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಊರ ಹಬ್ಬ ನಿಂತು ಹೋಗಿತ್ತು. ಊರು ಹಬ್ಬವನ್ನ ಚೆನ್ನಾಗಿ ನಡೆಸಬೇಕು ಎಂದು ಗ್ರಾಮದ ಮುಖಂಡರೆಲ್ಲರೂ ಸೇರಿ ಯುವಕರಲ್ಲಿ ಪ್ರೋತ್ಸಾಹವನ್ನ ನೀಡುವಂತಹ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅಷ್ಟೇ ಅಲ್ಲದೆ ಗ್ರಾಮದ ಮಹಿಳೆಯರನ್ನ ಒಟ್ಟಿಗೆ ಸೇರಿಸಿ ರಂಗೋಲಿ ಸ್ಪರ್ಧೆ ಮಾಡುವ ಮೂಲಕ ಪ್ರೋತ್ಸಾಹವನ್ನ ನೀಡಲಾಗಿದೆ ಎಂದು ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ತಟವಾಳು ಪ್ರಕಾಶ್ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಕಾಶ್ ಸೇರಿದಂತೆ ಮಂಜುನಾಥ್ ಆರ್, ಅಣ್ಣಪ್ಪ, ರಾಜಶೇಖರ್, ಪ್ರವೀಣ್, ವಿರೂಪಾಕ್ಷಪ್ಪ, ಮನೋಜ್, ಶೇಖರ್, ದೀಪು, ದಿಲೀಪ್, ರುದ್ರೇಶ್, ರಾಜು, ಮಲ್ಲಿಕ್, ಕುಮಾರ್, ರೇಣುಕಾ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಇವತ್ತು ವಿಶೇಷ ಏನಪ್ಪ ಅಂದರೆ ತಟ್ಟೋಳು ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಮತ್ತು ಮಾರಮ್ಮ ದೇವಿ ಆಂಜನೇಯನವರ ಹಬ್ಬವನ್ನು ಏರ್ಪಡಿಸಿರ್ತೀವಿ. ಈ ಹಬ್ಬದ ವಿಶೇಷ ಏನಪ್ಪ ಅಂದರೆ ಹಿಂದೆ 30 ವರ್ಷ ಹಬ್ಬನೇ ನಿಂತೋದಂಥ ಸಂದರ್ಭದಲ್ಲಿ ನಮ್ಮ ತಟ್ಟೋಳಲ್ಲಿ ಮಂಜಣ್ಣವ್ರು ಗೆದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಒಂದು 25 ವರ್ಷದಿಂದ ಈ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ನಾವು ಗ್ರ್ಯಾಂಡಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಈ ಹಬ್ಬದ ವಿಶೇಷ ಏನಪ್ಪ ಅಂದರೆ ಸುಮಾರು ಮಾಗಡಿ, ತಟ್ಟೋಳು ಗೋಲ್ರಟ್ಟಿ, ಜಮಸಾವರಪಳ್ಳ, ಕರೇನಹಳ್ಳಿ ಸುತ್ತಮುತ್ತ ಜನಗಳೆಲ್ಲ ಇಲ್ಲಿ ಬಂದು ಹಬ್ಬ ನೋಡಬೇಕು ಅಂತ ನಾವು ಒಂದು ದಾಸೋಹನ ಸ್ಟಾರ್ಟ್ ಮಾಡಿದ್ದೀವಿ. ಆಲೇ ಒಂದು 10 ವರ್ಷದಿಂದ ದಾಸೋಹವನ್ನು ಸಹ ಸುಮಾರು 1-1.5 ಸಾವಿರ ಜನಕ್ಕೆ ದಾಸೋಹವನ್ನು ಸಹ ಏರ್ಪಾಟ್ ಮಾಡಿಸಿದ್ದೀವಿ. ಇವತ್ತು ಏನಪ್ಪ ವಿಶೇಷ ಅಂತಂದರೆ ನಾವು ಜನಗಳು ತಪ್ಪು ತಿಳ್ಕೋಬಾರ್ದು ಅಂದ್ಬಿಟ್ಟು ಯಾವುದು ತೆರಿಗೆ ಕಾಸಿನಲ್ಲಿ ನಾವು ಈ ಪ್ರಯೋಜನ ಕೊಡ್ತಾಯಿಲ್ಲ. ನಾವು ಸ್ವಂತ ದುಡ್ಡಿನಿಂದ ನಮ್ಮ ಮಂಜಣ್ಣವ್ರ ಅಧ್ಯಕ್ಷತೆಯಲ್ಲಿ ನಾವು ಮಂಜಣ್ಣ ಮತ್ತು ನಾನು ಶೇಖರಣ್ಣವರು ನಮ್ಮ ಸ್ವಂತ ಅಣ್ಣಪ್ಪಣ್ಣವರು ಈ 4 ಜನ ಸೇರಿ ಇವತ್ತೇನಾದ್ರು ಒಂದು ವಿಶೇಷವಾಗಿ ಒಂದು ಬಹುಮಾನನ ಕೊಟ್ಟರೆ ಈ ಊರು ಹಬ್ಬ ಇನ್ನೂ ಚೆನ್ನಾಗಿ ನಡಿಬೇಕು. ಮತ್ತು ಹೆಣ್ಮಕ್ಳುಗಳು ಸಹ ತುಂಬ ಚೆನ್ನಾಗಿ ಆರತಿ ಮಾಡ್ಕೊಂಬರ್ತಾರೆ. ಮತ್ತು ರಂಗೋಲಿ ಬಿಟ್ಟಿದ್ದಾರೆ. ಇವತ್ತು ರಂಗೋಲಿ ಸ್ಪರ್ಧೆ ಮಾಡಿಸಿದ್ದೀವಿ. ರಂಗೋಲಿ ಸ್ಪರ್ಧೆ ಜೊತೆಗೆ ಒಳ್ಳೆಯ ಒಂದು ಉತ್ತಮವಾದಂಥ ಒಂದು ಬಹುಮಾನ ಕೊಡಬೇಕು ಅಂತ ತೀರ್ಮಾನ ಮಾಡಿ ಒಳ್ಳೆಯ ಒಂದು ಬಹುಮಾನನೂ ಸಹ ಇವತ್ತು ವಿತರಣೆ ಮಾಡಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ರಂಗೋಲಿ ಬಿಟ್ಟರೆ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಪ್ರೈಸ್ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಹಂಗಾಗಿ ಇವತ್ತು ಎಲ್ಲರಿಗೂ ತಟ್ಟೋಳು ಗ್ರಾಮಸ್ಥರು ಮತ್ತು ತಟ್ಟೋಳು ಕಾಲೋನಿಯಲ್ಲಿ ಎಲ್ಲರಿಗೂ ಆ ಭಗವಂತ ಬಸವಣ್ಣ ಮತ್ತು ಮಾರಮ್ಮ ದೇವಿ, ಆಂಜನೇಯ ಸ್ವಾಮಿ ಎಲ್ಲರಿಗೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನದಾಗಿ ಹಬ್ಬ ಮಾಡೋಕ್ಕೆ ಒಂದು ಆಶೀರ್ವಾದ ಮಾಡಲಿ ಅಂತ ತಮ್ಮಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾಯಿದ್ದೀನಿ. ಈಗ ನಾವೇನು ಇಲ್ಲಿ ಎಲ್ಲರೂ ಮಾತಾಡಿದ್ವಿ, ಜೊತೆಗೆ ಹಬ್ಬ ಮಾಡಬೇಕಾದ್ರೆ ಎಲ್ಲರದು ಸಹಕಾರ ಇದೆ. ಫ್ರೇಜು ಮಾತ್ರ ಬಿಟ್ಟು ಇನ್ನಿದ್ದಿದ್ದು ಎಲ್ಲರೂ ಸಹಕಾರ. ಏಕೆಂದರೆ ಬೆಳಗ್ಗೆ ಸಾಯಂಕಾಲ ತನಕ ಇಲ್ಲಿ ನಮ್ಮ ಮಂಜಣ್ಣ, ಪ್ರವೀಣ ಆಗ್ಬೋದು, ಎಲ್ಲರೂ ಟೋಟಲ್ ಎಲ್ಲರೂ ಸೇರಿ ಮಾಡಿ ಇದು ಬೆಳಗ್ಗೆ ನೋಡಿ ಈಗಾಗಲೇ 3 ದಿವಸದಿಂದ ಎಲ್ಲರೂ ನಿಂತ್ಕೊಂಡು ಮಾಡಿದ್ದೀವಿ. ಇವತ್ತು ಹಬ್ಬ ಇದ್ದರೂ ಸಹ ಎಲ್ಲರೂ ಮನೇನ ಬಿಟ್ಟು ನಮ್ಮ ಹುಡುಗರಿಗೆ ಏನಾದ್ರು ಒಂದು ಪ್ರೈಸ್ ಕೊಡಬೇಕು ಅಂತ ಬಂದು ನಿಂತ್ಕೊಂಡು ಇವತ್ತು ಎಲ್ಲರೂ ಸಹಕಾರ ಕೊಟ್ಟವ್ರೆ. ಅವರೆಲ್ಲರಿಗೂ ಸಹ ಧನ್ಯವಾದಗಳು ತಿಳಿಸುತ್ತಾ ನನ್ನ ಮಾತು ಮುಗಿದು. ಕಾರ್ಯಕ್ರಮ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸಮೂಹ ಮತ್ತು ಭಕ್ತಾದಿಗಳು ಸೇರ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ರಂಗೋಲಿ ಸ್ಪರ್ಧೆ ಮತ್ತು ಈ ಆರತಿಗಳನ್ನ ಭಾಳ ಚೆನ್ನಾಗಿ ಯಾರು ಮಾಡಿರ್ತಾರೋ ಅವ್ರಿಗೆ ಮುಂದಿನ ವರ್ಷದಿಂದ ಒಂದು ಆರತಿಗೂ ಪ್ರೈಸ್ ಕೊಡೋವಂಥ ಕಾರ್ಯಕ್ರಮ ಮಾಡ್ತೀವಿ. ಹಾಗೆ ನಮ್ಮ ಯುವಕರಿಗೂ ಕೂಡ ಕೆಲವೊಂದು ಪ್ಲ್ಯಾನ್ಗಳವೆ. ಅವ್ರಿಗೂ ಕೂಡ ಅವಾಗೆ ಅವರೆಲ್ಲ ಬೇಜಾರು ಮಾಡ್ಕೊತಾರೆ, ಏನು ಕೊಡಲಿಲ್ಲ ಅಂತ. ಇವು ಹೆಣ್ಮಕ್ಳಿಗೆ ಕೊಡ್ತಾರೆ, ನಮಗೇನು ಕೊಡಲ್ಲ ಅಂತ. ಅವ್ರಿಗೂ ಕೂಡ ಬೇರೆ ರೀತಿಯಲ್ಲಿ ಏನಾನ ಒಂದು ಆಕ್ಟಿವಿಟೀಸ್ ಶುರು ಮಾಡಿಸಿ ಅವ್ರಿಗೂ ಕೂಡ ಒಂದು ಉತ್ತಮವಾದಂಥ ಬಹುಮಾನವನ್ನು ಕೊಡುವಂಥ ತೀರ್ಮಾನವನ್ನು ನಾವು ಮಾಡ್ತೀವಿ. ಹಾಗೆ ಈ ಟೈಮಲ್ಲಿ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಯಾವುದೇ ರೀತಿ ಇದರಲ್ಲಿ ಅವ್ರು ಮಾಡ್ತಾವ್ರೆ, ಇವ್ರು ಮಾಡ್ತಾವ್ರೆ, ಆ ಪಕ್ಷದವರು ಈ ಪಕ್ಷದವರು ರಾಜಕೀಯ ಇಲ್ಲವೇ ಇಲ್ಲ. ನಾವೆಲ್ಲ ಒಗ್ಗಟ್ಟಿಂದ ಯಾವುದೇ ಪಕ್ಷ ಪ್ರಭೇದ ಯಾವುದೇ ಇದ್ರೂ ಒಗ್ಗಟ್ಟಿಂದ ಊರಿನ ಕಾರ್ಯಕ್ರಮವನ್ನು ಹಬ್ಬ ಹರಿದಿನಗಳನ್ನು ಸಂತೋಷವಾಗಿ ಮಾಡ್ಕೊಂಡು ಹೋಗೋಣ ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ಕೊತೀನಿ ಈ ಟೈಮಲ್ಲಿ. ಹಾಗಾಗಿ ಎಲ್ಲರೂ ಕೈ ಜೋಡಿಸಿ ಮುಕ್ತ ಮನಸ್ಸಿನಿಂದ ಯಾವುದೇ ನಿರೀಕ್ಷೆ ಇಲ್ಲದಲೇ ಮುಕ್ತ ಮನಸ್ಸಿಂದ ಎಲ್ಲರೂ ಸೇರಿಕೊಂಡು ಇನ್ನೂ ಉನ್ನತ ಮಟ್ಟದಂಥ ಕಾರ್ಯಕ್ರಮವನ್ನು ಮಾಡಲಿ. ಎಲ್ಲರಿಗೂ ಕೂಡ ಭಗವಂತ ಆರೋಗ್ಯ ಆಯುಷ್ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮ್ಮ ಗ್ರಾಮಸ್ಥರು
ಹಾಗೂ ನಮ್ಮ ಗ್ರಾಮ ದೇವತೆಗಳು ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮ ನಾವುಗಳು ಚಿಕ್ಕ ಮಕ್ಕಳಿಂದ ನಮ್ಮ ಎಲ್ಲ ಅಕ್ಕಪಕ್ಕ ಊರುಗಳಲ್ಲಿ ಹಬ್ಬ ಹರಿದಿನಗಳು ಆಗೋದು ನಮ್ಮೂರಲ್ಲಿ ಆಗ್ತಾಯಿರಲಿಲ್ಲ. ನಮಗೆಲ್ಲ ಒಂದು ಕಡೆ ನೋವಿತ್ತು, ಏನಪ್ಪ ನಮ್ಮೂರಲ್ಲಿ ಹಬ್ಬ ಆಯ್ತಾಯಿಲ್ಲ, ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಅಂತ. ಆಮೇಲೆ ಮುಂದೆ ಈ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಿದ್ರು. ಆ ಸನ್ನಿವೇಶದಲ್ಲಿ ಎಲ್ಲರೂ ಸಹಕಾರದಿಂದ ಪ್ರಥಮ ಬಾರಿಗೆ ಹಬ್ಬ ಶುರು ಮಾಡ್ದೋ. ಒಂದು 25 ವರ್ಷ ಆಗಿರ್ಬೋದು ಒಂದು ಅಂದಿನಿಂದನೂ ಈ ಒಂದು ಕಾರ್ಯಕ್ರಮ ಒಂದೊಂದು ರೀತಿಲಿ ವಿಭಿನ್ನ ರೀತಿಲಿ ನಡ್ಕೊಂಬರ್ತಾ ಇದೆ. ನಾವು ಮಾಡ್ತೀವಿ ಅನ್ನೋದಕ್ಕಿಂತ ಎಲ್ಲ ಗ್ರಾಮಸ್ಥರೆಲ್ಲ ಕೈ ಜೋಡಿಸ್ತಾರೆ, ನಮಗೆಲ್ಲ ಸಹಕಾರ ಕೊಡ್ತಾರೆ. ಪ್ರತಿಯೊಬ್ಬರೂ ಇಲ್ಲಿ ಬಂದು ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದೇ ರೀತಿ ನಮ್ಮ ಪ್ರಕಾಶ್ ಹೇಳ್ದಂಗೆ ಎಲ್ಲ ರೀತಿಲೂ ಇಲ್ಲಿ ದಾಸೋಹದಿಂದ ಹಿಡ್ದು ಒಂದು ಯಾವುದೇ ಆಟ ಆಗಿರ್ಬೋದು, ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಪ್ರತಿಯೊಂದೂ ಎಲ್ಲರೂ ಸಹಕಾರ ಕೊಟ್ಟು ಮಾಡ್ತಾವ್ರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಇನ್ನೂ ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಲಿ ನಮ್ಮ ಗ್ರಾಮ ದೇವತೆ ಹಬ್ಬ ಅದ್ದೂರಿಯಾಗಿ ನಡೀಲಿ ಅಂತ ಭಗವಂತನ ಕೇಳ್ಕೊಂಡು ಗ್ರಾಮಸ್ಥರು ಇನ್ನೂ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ನೀವು ಬಂದಿರೋಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.